ನಮಸ್ಕಾರ ವೀಕ್ಷಕರೇ. 2018ನಲ್ಲಿ ಎಡ್ವರ್ಡ್ ಅನ್ನೋ ಒಬ್ಬ ಪರ್ಸನ್ ಇಯರ್ 5000ಗೆ ಟ್ರಾವೆಲ್ ಮಾಡಿ ವಾಪಸ್ ಬಂದಿದ್ದೀನಿ ಅಂತ ಕ್ಲೈಮ್ ಮಾಡಿದ್ದಾನೆ. ಇದು ಎಷ್ಟು ನಿಜ, ಆಗಿರೋದು ಏನು ಅಂತ ನೋಡೋಣ. ಆ್ಯಕ್ಚುಲಿ ಅವನು ಹೇಳ್ತಿರೋದು ಏನಪ್ಪ ಅಂದರೆ 2004ಅಲ್ಲಿ ಒಂದು ಸೀಕ್ರೆಟ್ ಪ್ರಾಜೆಕ್ಟ್ಗೆ ಎಡ್ವರ್ಡ್ ಸೆಲೆಕ್ಟ್ ಆಗಿರ್ತಾನಂತೆ. ಆ ಪ್ರಾಜೆಕ್ಟ್ ಏನಪ್ಪ ಅಂದರೆ ಟೈಮ್ ಟ್ರಾವೆಲ್ ಎಕ್ಸ್ಪೆರಿಮೆಂಟ್ ಮಾಡಿ ಫ್ಯೂಚರ್ಗೆ ಹೋಗಿ ಬರೋದಾಗಿರುತ್ತೆ. ಅದೇ ಥರ ಎಡ್ವರ್ಡ್ ಟೈಮ್ ಟ್ರಾವೆಲ್ ಮಾಡಿ ಆಫ್ಟರ್ 3000 ಇಯರ್ಸ್ ಅಂದರೆ 5000 ಇಯರ್ಗೆ ರೀಚ್ ಆಗಿರ್ತಾನೆ. ಅಷ್ಟೇ ಅಲ್ಲದೆ ಫ್ಯೂಚರ್ ವರ್ಲ್ಡ್ದು ಫೋಟೋಗ್ರಫಿ ಕ್ಯಾಪ್ಚರ್ ಮಾಡ್ಕೊಂಡು ವಾಪಸ್ ಬಂದಿರ್ತಾನೆ. ಫೋಟೋಗ್ರಫಿಲಿ ಇರೋದು ಆ್ಯಂಡ್ ಎಡ್ವರ್ಡ್ ಹೇಳೋದು ಏನಪ್ಪ ಅಂದರೆ ಇಯರ್ 5000 ಅಷ್ಟರಲ್ಲಿ ಗ್ಲೋಬಲ್ ವಾರ್ಮಿಂಗ್ ಪೀಕ್ ಲೆವೆಲ್ಗೆ ರೀಚ್ ಆಗಿ ಫ್ಲಡ್ ಬಂದು ಮೋಸ್ಟ್ ಆಫ್ ದ ಸಿಟೀಸ್ ಅಂಡರ್ ವಾಟರಲ್ಲಿರುತ್ತೆ ಅಂತ. ಅದರಲ್ಲಿ ಅಮೆರಿಕದ ಲಾಸ್ ಏಂಜಲ್ಸ್ ಸಿಟಿ ಅಂಡರ್ ವಾಟರಲ್ಲಿರುತ್ತೆ ಅಂತ ಫೋಟೋ ಕ್ಯಾಪ್ಚರ್ ಮಾಡಿರೋ ಎಡ್ವರ್ಡ್ ಹೇಳ್ತಿದ್ದಾನೆ. ಆ್ಯಂಡ್ ಈ ನ್ಯೂಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವೈರಲ್ ಆಗಿರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋ ಈ ಕಾಲದಲ್ಲಿ ಇದು ಎಷ್ಟು ನಿಜ ಅಂತ ನಂಬೋದಕ್ಕೆ ಕಷ್ಟ ಆದ್ರೂ ಡೇ ಬೈ ಡೇ ಗ್ಲೋಬಲ್ ವಾರ್ಮಿಂಗ್ ಹೈ ಆಗ್ತಿರೋದು ನಿಜಾನೇ, ಆ್ಯಂಡ್ ವಾಟರ್ ಲೆವೆಲ್ ಹೈ ಆಗ್ತಿರೋದು ನಿಜಾನೇ. ಎನ್ವಿರಾನ್ಮೆಂಟ್ನ ಸೇವ್ ಮಾಡ್ತಲೇ ಅಪ್ಡೇಟ್ ಅಡ್ವಾನ್ಸ್ ಅಂತ ಹೀಗೆ ಹೋಗ್ತಿದ್ರೆ ಫ್ಯೂಚರಲ್ಲಿ ಎಡ್ವರ್ಡ್ ಹೇಳಿರೋದು ನಿಜಾನೇ ಆಗ್ಬೋದು. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗೆ ವಿಸಲ್ ಸಿಟಿ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.